ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಪಾಡ್ಕಾಸ್ಟ್ ಸೀರೀಸ್. ನಮಸ್ಕಾರ ಆಚಾರ್ಯ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕಾರ್ತಿಕ ಮಾಸದ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಆಚಾರ್ಯ, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಶ್ನೆ ಏನಂತಂದ್ರೆ, ಪ್ರಶ್ನೆ ಅಂತಲ್ಲ, ಒಟ್ಟಿನಲ್ಲಿ ಟಾಪಿಕ್ ಇದು ಕಾರ್ತಿಕ ಮಾಸದ ಮಹತ್ವ ಹಾಗೂ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲ ಆಚರಣೆಗಳು ಮತ್ತೆ ಕಾರ್ತಿಕ ಮಾಸದೊಳಗ ದೀಪ ಹಚ್ಚುವುದು, ದೀಪ ದಾನ ಮಾಡುವುದು, ಇದೆಲ್ಲದರ ಮಹತ್ವ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ಕಾರ್ತಿಕ ಮಾಸ ಇದು ಬಹಳಷ್ಟು ಮಹತ್ವವಾಗಿರತಕ್ಕಂತಹ ಮಾಸ. ಕಾರ್ತಿಕ, ಮಾರ್ಗಶಿರ, ಶ್ರಾವಣ, ಮಾಘ ಈ 4 ಮಾಸಗಳು ಅತ್ಯಂತ, ಈ ಎಲ್ಲ ಮಾಸಗಳಲ್ಲಿಯೂ ಈ ಮಾಸಗಳು ಅತ್ಯಂತ ವಿಶೇಷವಾಗಿದ್ದು, ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು. ಅದರಲ್ಲಿಯೂ ಕೂಡ ಕಾರ್ತಿಕ ಮಾಸ ಅಂತ ಅನ್ನೋದು ಇನ್ನೂ ವಿಶೇಷವಾದದ್ದು. ಯಾಕೆ ಅಂತಂದ್ರೆ, ಭಗವಂತ ತಾನು ಚಾತುರ್ಮಾಸ್ಯವನ್ನ ಮುಗಿಸಿ, ಅಂದ್ರೆ ನಾಳೆ ಬರತಕ್ಕಂತಹ ದ್ವಾದಶಿ ಏನಿದೆ, ಆ ದ್ವಾದಶಿ ದಿವಸ ಭಗವಂತ ಉತ್ಥಾನ ಮಾಡ್ತಾನೆ. ಯಾವಾಗ ಚಾತುರ್ಮಾಸ ಪ್ರಾರಂಭವಾದಾಗ ಭಗವಂತ ಶಯನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾನೋ, ಈ 4 ಮಾಸಗಳು ಮುಗಿದು ಈ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ದಿವಸ ಭಗವಂತ ತಾನು ಉತ್ಥಾನ ಮಾಡ್ತಾನೆ. ಹಾಗಾಗಿ ಅದಕ್ಕೆ ಉತ್ಥಾನ ದ್ವಾದಶಿ ಅಂತ ನಾವು ಅದನ್ನ ಕರಿತೇವೆ. ಅಷ್ಟೇ ಅಲ್ಲದೇನೆ ಅವತ್ತಿನ ದಿವಸ ವಿಶೇಷವಾಗಿ ತುಳಸಿ ವಿವಾಹವಾಗಿರ್ತಕ್ಕಂತಹ ಒಂದು ವಿಶೇಷವಾದದ್ದು. ಹಾಗಾಗಿ ಈ ಒಂದು ಮಾಸ ಭಗವಂತ ತಾನು ತುಳಸಿಯೊಂದಿಗೆ, ಅಂದ್ರೆ ಕಾರ್ತಿಕ, ರಾಧಾ, ದಾಮೋದರ ಅಂತ ನಾವೇನಂತೇವೆ, ತುಳಸಿಯೊಂದಿಗೆ ತಾನು ವಿವಾಹವಾಗಿ ಅಲ್ಲಿ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ. ಈ ಒಂದು ಮಾಸಗಳಲ್ಲಿ ನಾವೇನೇನು ಪ್ರಮುಖವಾದದ್ದು ಮಾಡಬೇಕು ಅಂತಂದ್ರೆ, ಮೊದಲನೇದ್ದು ಕಾರ್ತಿಕ ಸ್ನಾನ. ಮಾಸ ವಿಶೇಷತೆಗಳಲ್ಲಿ ಬರ್ತಕ್ಕಂತಹದ್ದು ಮೊದಲನೇದ್ದು ಅಂತಂದ್ರೆ ಕಾರ್ತಿಕ ಸ್ನಾನ. ಅಂದ್ರೆ ಯಾವಾಗ ಈ ಹಿಂದಿನ ಆಶ್ವೀಜ ಕೃಷ್ಣ ಇದರಿಂದ ಪ್ರತಿಪದೆಯಿಂದ ಹಿಡಿದುಕೊಂಡು ಈಗ ಬರತಕ್ಕಂತಹ ಕೃಷ್ಣ ಪ್ರತಿಪದೆ ತನಕ 1 ತಿಂಗಳು, ಇದಕ್ಕೆ ಮಾಸ ಅಂತ ಕರಿತೇವೆ. ಈ ಮಾಸದಲ್ಲಿ ನಾವು ಪ್ರತಿನಿತ್ಯ ಸೂರ್ಯೋದಯಕ್ಕಿಂತಲೂ ಮುಂಚೆ ನಾವು ಸ್ನಾನಾದಿಗಳನ್ನ ಮಾಡೋದರಿಂದ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡೋದರಿಂದ, 1 ಬಾರಿ ಆ ಸ್ನಾನವನ್ನ ಮಾಡಿದರೆ ಸಾಕು, 12 ವರ್ಷಗಳವರೆಗೆ ನಾವು ಪ್ರತಿನಿತ್ಯ ಸ್ನಾನವನ್ನ ಮಾಡಿ ಭಗವಂತನಿಗೆ ಅಭಿಷೇಕಾದಿಗಳನ್ನ, ಪೂಜಾದಿಗಳನ್ನ ಮಾಡಿ ಅದೇನೋ ಪುಣ್ಯ ಬರಬೇಕೋ ಆ ಪುಣ್ಯ ಕೇವಲ 1 ದಿವಸ ನಾವು ಆ ಸ್ನಾನವನ್ನ ಮಾಡೋದರಿಂದ ಬರ್ತದೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಅದು ವಿಶೇಷವಾಗಿರ್ತಕ್ಕಂತಹದ್ದು. ಆ ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಬೇಗನೆ ಸೂರ್ಯೋದಯಕ್ಕಿಂತಲೂ ಮುಂಚೆ ನಾವು ಸ್ನಾನಾದಿಗಳನ್ನ ಮಾಡಿ ಭಗವಂತನಿಗೆ ಆರತಿಯನ್ನ ಮಾಡತಕ್ಕಂತಹದ್ದು. ಎಲ್ಲ ಕಡೆಗೂ ವಿಶೇಷವಾದದ್ದು ಕಾಕಡಾರತಿ ಅಂತ ಈಗೆಲ್ಲರೂ ಅದನ್ನ ಈಗೀಗ ಎಲ್ಲ, ಮತ್ತೆ ಮೊದಲಿಗೆಲ್ಲ ಇತ್ತು, ಈಗೀಗ ಮತ್ತೆ ಪುನಃ ಈಗೊಂದು 7-8 ವರ್ಷಗಳಾಯಿತು, ಎಲ್ಲ ಕಡೆಗೂ ಕಾರ್ತಿಕ ಆರತಿ ಅಂತ ಹೇಳಿ ಅದು ಬಹಳಷ್ಟು ಪ್ರಸಿದ್ಧವಾಗ್ತಾ ಇದೆ. ಹಾಗಾಗಿ ನಾವು ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಹೋಗಿ ಆ ಆರತಿಯನ್ನ ಅಥವಾ ಆ ಭಗವಂತನಿಗೆ ಆ ಸೇವೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ನಮ್ಮನೆಯಲ್ಲೇನೆ ನಾವು ಆ ಸ್ನಾನವನ್ನ ಮಾಡಿ ನಾವು ಆ ಭಗವಂತನಿಗೆ 2 ತುಪ್ಪದ ದೀಪವನ್ನ ಹಚ್ಚಿ ನಾವು ಆ ಭಗವಂತನಿಗೆ ಆರತಿಯನ್ನ ಮಾಡೋದರಿಂದ ಇಷ್ಟೆಲ್ಲ ಪುಣ್ಯ ನಮಗೆ ಬರ್ತದೆ ಅಂತ ಅನ್ನೋದು ಇದು ಒಂದು ವಿಶೇಷವಾಗಿರ್ತಕ್ಕಂತಹದ್ದು ಕಾರ್ತಿಕ ಮಾಸದಲ್ಲಿ. ಅದರಲ್ಲಿಯೂ ಕೂಡ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನ ಮಾಡತಕ್ಕಂತಹದ್ದು. ದೀಪೋತ್ಸವ ಎದಕ್ಕೆ ಅಂತಂದ್ರೆ, ನಾವು ಎಲ್ಲರೂ ಆ ಶ್ಲೋಕವನ್ನ ಕೇಳಿರ್ತೇವೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಾವು ದೀಪವನ್ನ ಹಚ್ಚೋದರಿಂದ, ಪ್ರಜ್ವಲನೆ ಮಾಡೋದರಿಂದ ನಮ್ಮ ಶತ್ರುಗಳ ನಾಶವಾಗ್ತದೆ, ದೀರ್ಘವಾದಂತಹ ಆಯುಷ್ಯ, ಆರೋಗ್ಯ ಅದೆಲ್ಲವೂ ಕೂಡ ನಮಗೆ ಸಿಗುತ್ತದೆ ಅಂತ ಅನ್ಲಿಕ್ಕಾಗಿ ಆ ಒಂದು ದೀಪೋತ್ಸವವನ್ನು ಮಾಡತಕ್ಕಂತಹದ್ದು. ಮೊನ್ನೆ ದೀಪಾವಳಿ ಕಳೆದಿದೆ, ಅದಕ್ಕೆ ಆ ದೀಪಾವಳಿ, ದೀಪ ಆವಳಿ, ಆವಳಿ ಅಂತಂದ್ರೇನು, ನಮ್ಮ ಎಲ್ಲರ ಬದುಕಿನಲ್ಲಿಯೂ ಕೂಡ, ಎಲ್ಲರ ಬದುಕಿನಲ್ಲಿಯೂ ಒಂದು ಸಾರಿ ಕತ್ತಲೆ ಇರ್ತದೆ, ಒಂದು ಸಾರಿ ಬೆಳಕಿರ್ತದೆ, ಹಂಗೆ ಒಮ್ಮೆ ಸುಖ ಇರ್ತದೆ, ಒಮ್ಮೆ ದುಃಖ ಇರ್ತದೆ. ಹಾಗಾಗಿ ನಾವು ದೀಪ ಪ್ರಜ್ವಲನೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಅಂಧಕಾರವೆಲ್ಲವೂ ಕೂಡ ನಾಶವಾಗಿ ನಮಗೂ ಕೂಡ ಭಗವಂತ ಜ್ಞಾನ ಅಂತನ್ನುವ ದೀಪವನ್ನು ನಮಗೆ ಭಗವಂತ ಕರುಣಿಸಲಿ ಅಂತನ್ನುವ ಒಂದು ಅನುಸಂಧಾನವನ್ನು ಇಟ್ಟುಕೊಂಡು ನಾವು ದೀಪವನ್ನ ದೇವರ ಮುಂದೆ ಹಚ್ಚಿದಾಗ ಅದರಿಂದ ನಮಗೆ ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರುವಂ ಅಂತ ಹೇಳಿ
ರಾಯರ ಸ್ತೋತ್ರದಲ್ಲಿಯೂ ನಾವು ಅದನ್ನ ಹೇಳ್ತೇವೆ. ದೀಪ ಪ್ರಜ್ವಲನೆಗೆ ಬಹಳಷ್ಟು ಒಂದು ಮಹತ್ವವನ್ನ ಎಲ್ಲ ಶಾಸ್ತ್ರಗಳಲ್ಲಿಯೂ ತಿಳಿಸಿದ್ದಾರೆ, ಸ್ತೋತ್ರ ಮಂತ್ರಗಳಲ್ಲಿಯೂ ಕೂಡ ತಿಳಿಸಿದ್ದಾರೆ. ಅಂತಹ ಆ ಒಂದು ದೀಪವನ್ನ ಉತ್ಸವದ ಗತ್ಲೆ ನಾವು ಮಾಡಬೇಕು ಅಂತ ಅನ್ನೋದು ಕಾರ್ತೀಕ ಮಾಸದಲ್ಲಿ ವಿಶೇಷವಾದದ್ದು. ಅಂತಹ ಈ ಕಾರ್ತೀಕ ಮಾಸದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ನಾಳೆ ಬರತಕ್ಕಂತಹ ತುಳಸಿ ವಿವಾಹ, ತುಳಸಿ ವಿವಾಹ ಬರತಕ್ಕಂತಹ ಈ ಉತ್ಥಾನ ದ್ವಾದಶಿ ದಿವಸ, ಕಾರ್ತೀಕ ಶುದ್ಧ ದ್ವಾದಶಿ, ಅವತ್ತು ಭಗವಂತ ತಾನು ಉತ್ಥಾನವನ್ನ ಮಾಡ್ತಾನೆ. ಅಂದ್ರೆ 4 ತಿಂಗಳು ಮಲಗಿರ್ತಕ್ಕಂತಹ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಮಲಗೋದಂದ್ರೆ ನಮ್ಮ ಹಾಗೆ ಮಲಗೋದಲ್ಲ, ಯೋಗ ನಿದ್ರೆಯಲ್ಲಿ ಇರ್ತಕ್ಕಂತಹ ಭಗವಂತ ತಾನು ಎಚ್ಚರಗೊಂಡು ಮತ್ತೆ ಪುನಃ ತನ್ನ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾನೆ. ಅದಕ್ಕಾಗಿಯೇ ಈ ಒಂದು 4 ತಿಂಗಳಲ್ಲಿ ಯಾವುದೇ ದೇವತಾ ಕಾರ್ಯಗಳನ್ನ ಮಾಡೋದಿಲ್ಲ. ಚಾತುರ್ಮಾಸದಲ್ಲಿ ಯಾವುದೇ ದೇವತಾ ಕಾರ್ಯಗಳನ್ನ ಯಾಕೆ ನಾವು ಮಾಡೋದಿಲ್ಲ ಅಂತಂದ್ರೆ, ಒಂದು ಭಗವಂತ ತಾನು ಮಲಗಿರ್ತಕ್ಕಂತಹ ಒಂದು ಕ್ಷಣ, ಒಂದು ಸಂದರ್ಭ, ಒಂದು ಸಮಯ. ಹಾಗಾಗಿ ಇದನ್ನ ಈ ಸಮಯದಲ್ಲಿ ನಾವು ಗೃಹ ಪ್ರವೇಶನೋ ಅಥವಾ ವಿವಾಹ, ಉಪನಯನ ಇತ್ಯಾದಿಗಳನ್ನ ಮಾಡಿದಾಗ ಅದು ಭಗವಂತನಿಗೆ ಸಮರ್ಪಣೆ ಪೂರ್ತಿಯಾಗಿ ಆಗ್ತದೋ ಇಲ್ಲೋ ಅಂತನೋ ಒಂದು ಪ್ರಶ್ನೆ. ಹಾಗಾಗಿ ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಚಾತುರ್ಮಾಸದಲ್ಲಿ ಅಂತಹ ವಿವಾಹ, ಉಪನಯನ ಅವುಗಳನ್ನ ಮಾಡೋದಿಲ್ಲ. ನಾಳೆ ಏನು ಉತ್ಥಾನ ದ್ವಾದಶಿ ಬರ್ತದೆ, ಭಗವಂತ ಎಚ್ಚರಗೊಂಡ ಮೇಲೆ ಮತ್ತೆ ಪುನಃ ಇದೆಲ್ಲವೂ ಪ್ರಾರಂಭವಾಗ್ತದೆ. ವಿವಾಹ, ಉಪನಯನ, ಗೃಹ ಪ್ರವೇಶ ಇತ್ಯಾದಿಗಳೆಲ್ಲವೂ ಕೂಡ ವಿವಾಹ ಆದ್ಮೇಲೆ, ದಾಮೋದರನ ವಿವಾಹ ಆದ್ಮೇಲೆ ಆಮೇಲೆ ಎಲ್ಲ ಅವತ್ತೇ ವಿಶೇಷವಾಗಿರ್ತಕ್ಕಂತಹ ದಿವಸ. ಅವತ್ತು ಆ ಭಗವಂತ ತಾನು ಕಲ್ಯಾಣವನ್ನ ಮಾಡಿಕೊಂಡು ಮತ್ತೆ ಪುನಃ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡ್ರಿ ಅಂತ ಹೇಳಿ ತಾನು ಒಂದು ಸೂಚನೆ ಕೊಟ್ಟಂತೆ. ಹಾಗಾಗಿ ಅವತ್ತಿನಿಂದ ಮತ್ತೆ ಪುನಃ ಬರ್ತಕ್ಕಂತಹ ಮುಹೂರ್ತಗಳಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡಬಹುದು ಅಂತನ್ನೋದನ್ನ ವಿಶೇಷವಾಗಿ ಮಾಸ ಮಹಾತ್ಮೆಯಲ್ಲಿ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು.